ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಧರ್ಮಸ್ಥಳದ ವಿಚಾರ. ಧರ್ಮಸ್ಥಳ ಕೇಸಿನಲ್ಲಿ ಸ್ವಾಮೀಜಿ ಹೆಸರು ಸೂಕ್ತ ಕಾಲಕ್ಕೆ ಬಯಲು ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಪ್ರಕರಣದ ದೂರುದಾರ ಜಯಂತ್ ಈ ಸ್ಫೋಟಕ್ಕೆ ಹೇಳಿಕೆ ಕೊಡ್ತಾ ಇರೋದು. ಇದರಲ್ಲಿರೋ ಎಲ್ಲ ಬುರುಡೆಗಳು ಸೇರಿಕೊಂಡು ಒಂದೊಂದೇ ಬುರುಡೆ ಬಿಡ್ತಾ ಇದ್ದಾವೆ. ಸೊ ಈ ಬುರುಡೆಗಳೇ ಬುರುಡೆಗೆ ತಲೆಬುಸಿ ಥರದೊಂದು ಕೆಲಸವನ್ನ ಮಾಡ್ತಾ ಇದ್ದಾವೆ. ಈಗ ಜಯಂತ್ ಒಂದು ಸ್ಫೋಟಕ್ಕೆ ಹೇಳಿಕೆ ಕೊಟ್ಟಿರೋದು. ಇವರೆಲ್ಲ ಇಷ್ಟು ದಿನ ಏನು ಮಾಡ್ತಿದ್ರು ಅನ್ನೋದಂತೂ ಗೊತ್ತಿಲ್ಲ. ಒಂದಾದ್ಮೇಲೆ ಒಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪ್ರಕರಣದ ಹಾದಿ ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರಾ, SIT ಅಧಿಕಾರಿಗಳಿಗೆ ಕನ್ಫ್ಯೂಸ್ ಮಾಡ್ತಾ ಇದ್ದಾರಾ ಗೊತ್ತಿಲ್ಲ. ಈಗ ಯಾವುದೋ ಒಂದು ಸ್ವಾಮೀಜಿ ಹೆಸರು ಬೇರೆ ಇಲ್ಲಿ ತರ್ತಾ ಇದ್ದಾರೆ. ಅದನ್ನ ಈಗ ಹೇಳಲ್ವಂತೆ, ಕಾಲಕ್ಕೆ ತಕ್ಕಂಗೆ ಹೇಳ್ತಾರಂತೆ. ಮತ್ತೆ ಯಾಕೆ ಈಗ ಹೇಳ್ತಿದಾರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಪ್ರಕರಣದ ದೂರುದಾರ ಜಯಂತಿ ಸ್ಫೋಟಕ ಹೇಳಿಕೆಯನ್ನು ಕೊಡ್ತಾ ಇರೋದು. ಉತ್ಖನನಕ್ಕೂ ಮುನ್ನ ಪ್ರತಿಷ್ಠಿತ ಸ್ವಾಮೀಜಿ ಜೊತೆ ಚಿನ್ನಯ್ಯ ಭೇಟಿಯಾಗಿ ಮಾತುಕತೆ ನಡೆಸಿದ್ನಂತೆ. ಕೇಸ್ನ ಎಲ್ಲ ವಿಚಾರಗಳನ್ನ ಆತ ಸ್ವಾಮೀಜಿ ಅವರಿಗೆ ತಿಳಿಸಿದ್ನಂತೆ. ಅವರು ಪ್ರತಿಷ್ಠಿತ ಶ್ರೀಗಳು, ಅವರಿಗೆಲ್ಲ ವಿಷಯ ಗೊತ್ತು ಅಂತ ಜಯಂತ್ ಹೇಳಿರೋದು. ನೋಡಿ, ಈಗ ಹೊಸ ಹುಳ ಬಿಡ್ತಾ ಇದ್ದಾರೆ. ಇಲ್ಲಿವರೆಗೂ ಚಿನ್ನಯ್ಯ ಯಾರು ಅನ್ನೋದೇ ಇವ್ರಿಗೆ ಗೊತ್ತಿರಲಿಲ್ಲ. ಮಾಸ್ಕ್ ಮ್ಯಾನ್ ಯಾರು ಅನ್ನೋದೇ ಇವ್ರಿಗೆ ಗೊತ್ತಿರಲಿಲ್ಲ. ಮಾಸ್ಕ್ ಮ್ಯಾನ್ಗೂ ಇವ್ರಿಗೂ ಸಂಬಂಧವೇ ಇರಲಿಲ್ಲ. ಅದೇ ಬೇರೆ ಪ್ರಕರಣ, ಇದೇ ಬೇರೆ ಪ್ರಕರಣ. ಈಗ ನೋಡಿದ್ರೆ ಚಿನ್ನಯ್ಯ ಯಾರ್ಯಾರನ್ನು ಭೇಟಿಯಾಗಿದ್ದ ಅಂತ ಇವರಿಗೆಲ್ಲ ಗೊತ್ತು. ಇವರಿಗೆಲ್ಲ ಗೊತ್ತಿದ್ದ ಮೇಲೆ ಅದನ್ನು ಬಂದು SIT ಮುಂದೆ ಹೇಳ್ಬೋದಿತ್ತಲ್ಲ, ಒದ್ರಬೋದಿತ್ತಲ್ಲ. ಯಾಕೆ ಒದರಲಿಲ್ಲ ಪ್ರಶ್ನೆ ಇದೆ. SIT ಅಧಿಕಾರಿಗಳು ಒಂದೊಂದೇ ಜಾಡು ಹಿಡ್ಕೊಂಡು ಹೋಗ್ತಾ ಇದ್ದಾರೆ, ಸತ್ಯವನ್ನು ಹೊರಗೆ ತೆಗಿತಾ ಇದ್ದಾರೆ. ಯಾವಾಗ ಇವ್ರ ಮನೆ ಹತ್ರ ತನಕ ಹೋದ್ರೋ ಇವ್ರಿಗೆ ಪುಕ ಶುರು ಆಗಿದೆ. ಈಗ ಒಂದಾದ್ಮೇಲೆ ಒಂದು ಇವ್ರ ಮೇಲೆ ಗೂಬೆ ಕೂರಿಸೋ ಕೆಲಸ ಮಾಡ್ತಿದ್ದಾರೆ. ನಿನ್ನೆ ಎಲ್ಲ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿದ್ವಿ ಅಂತ ಫೋಟೋ ರಿಲೀಸ್ ಮಾಡಿದ್ರು. ಅದಾದ್ಮೇಲೆ ಯಾವುದೋ ಸ್ವಾಮೀಜಿ ಹೆಸರನ್ನು ತರೋದಕ್ಕೆ ನೋಡ್ತಾ ಇದ್ದಾರೆ. ಈ ಮನುಷ್ಯನೇ ಹೇಳಿದ್ದು ಸ್ವಾಮೀಜಿ ಕಾನೂನಾತ್ಮಕ ಹೋರಾಟವನ್ನು ಮಾಡೋದಿದ್ರೆ ಮಾಡಿ ಅಂತ ಹೇಳಿದ್ರು ಅಂತ. ಅದು ಯಾವ ಸ್ವಾಮೀಜಿ ಅಂತ ಹೇಳಿರಲಿಲ್ಲ. ಸ್ವಾಮೀಜಿ ಗಮನಕ್ಕೆ ತಂದಾಗ ಸ್ವಾಮೀಜಿಯವರು ಕಾನೂನಾತ್ಮಕ ಹೋರಾಟವನ್ನು ಮಾಡಿ ಅಂತ ಹೇಳಿ ಕಳಿಸಿದ್ರು ಅಂತ ಹೇಳಿದರು. ಈಗ ನೋಡಿದ್ರೆ ಸ್ವಾಮೀಜಿಯವ್ರಿಗೆ ಎಲ್ಲ ವಿಷಯ ಗೊತ್ತು ಅಂತ ಹೇಳ್ತಾ ಇದ್ದಾರೆ. ಅದಿನ್ಯಾವ ಸ್ವಾಮೀಜಿನೋ ಗೊತ್ತಿಲ್ಲ. ಸೊ ಇವ್ರುಗಳು ಒಂದೊಂದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಇವ್ರುಗಳ ಮಧ್ಯ ವೈಮನಸ್ಸಾಗಿದೆಯೋ, ಮನಸ್ತಾಪ ಆಗಿದೆಯೋ, ಒಬ್ರಿಗೊಬ್ರು ಹೊಂದಾಣಿಕೆ ಇಲ್ದಂಗೆ ಆಗಿದೆಯೋ, ಒಬ್ರಿಗೊಬ್ರು ಕಾಂಟ್ಯಾಕ್ಟ್ ಮಾಡ್ಕೊಳ್ಳೋಕೆ ಸಾಧ್ಯವಾಗ್ತಿದೆಯೋ ಗೊತ್ತಿಲ್ಲ. ಸೊ ಅದಕ್ಕೆ ಬಾಯಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾ ಇರೋದು. ನೋಡಿ, ಮೊದಲಿಗೆ ಈ ಪ್ರಕರಣ ಬೆಳಕಿಗೆ ಬಂದಾಗ, ಬುರುಡೆ ಪ್ರಕರಣ ಬೆಳಕಿಗೆ ಬಂದಾಗ ಜಯಂತ್ಗೋ, ಮಾಸ್ಕ್ ಮ್ಯಾನ್ಗೋ, ಗಿರೀಶ್ ಮಟ್ಟಣ್ಣನವರಿಗೋ, ತಿಮ್ರೋಡಿಗೂ, ಸುಜಾತ ಪಟ್ಟಿಗೂ ಒಬ್ರಿಗೊಬ್ರಿಗೆ ಸಂಬಂಧ ಇದೆ ಅನ್ನೋ ವಿಷಯವೇ ಗೊತ್ತಿರಲಿಲ್ಲ. ಒಂದು ಪ್ರಕರಣ ಹೊರಗೆ ಬರ್ತಿದ್ದಂಗೆ ಎಲ್ಲ ಪ್ರಕರಣ ಹೊರಗೆ ಬರ್ತಾ ಇದೆ ಅಂತ ಆಶ್ಚರ್ಯ ವ್ಯಕ್ತಪಡಿಸಲಾಗಿತ್ತು. ಆದರೆ ಇವರೆಲ್ಲ ಮಸಲತ್ತು ಮಾಡಿದ್ದಾರೆ. ಒಟ್ಟಿಗೆ ಇದ್ದರು, ಒಂದೇ ಲಾಡ್ಜಲ್ಲಿದ್ದರು, ಒಂದೇ ಅಪಾರ್ಟ್ಮೆಂಟಲ್ಲಿದ್ದರು, ಒಟ್ಟಿಗೆ ಸೇರ್ಕೊಂಡಿದ್ರು. 1 ವರ್ಷದ ಹಿಂದೆಯಿಂದನೂ ಸೇರ್ಕೊಂಡಿದ್ರು. ಸುಪ್ರೀಂ ಕೋರ್ಟಿಗೆ ಹೋಗಿದ್ರು, ಡೆಲ್ಲಿಗೆ ಹೋಗಿದ್ರು, ಬುರುಡೆ ತಗೊಂಡು ಹೋಗಿದ್ರು. ಬುರುಡೆನೂ ಇವ್ರ ಜೊತೆಗೆ ಓಡಾಡ್ತಾ ಇತ್ತು ಕಾರಲ್ಲಿ. ಯಾವುದೂ ಗೊತ್ತಿಲ್ಲ. ಇವ್ರು ಯಾರು ಅದನ್ನು ಹೇಳ್ಕೊಂಡ್ಲೂ ಇಲ್ಲ. ಇವರು ಟ್ರಾನ್ಸ್ಪರೆಂಟ್ ಆಗಿ ಇದ್ದಿದ್ದೇ ಆಗಿದ್ದಲ್ಲಿ, ಹೋರಾಟವನ್ನು ಪಾರದರ್ಶಕವಾಗಿ ಮಾಡ್ತಾ ಇದ್ದಿದ್ದೇ ಆಗಿದ್ದಲ್ಲಿ ಇಷ್ಟೆಲ್ಲ ನಾಟಕ ಮಾಡೋ ಅವಶ್ಯಕತೆಗೆ ಇರಲಿಲ್ಲ. ಎಲ್ಲ ಒಟ್ಟಿಗೆ ಬರ್ಬೋದಿತ್ತು. ನಮಗಿಷ್ಟು ಜನಕ್ಕೂ ಅನ್ಯಾಯ ಆಗಿದೆ, ನಮಗಿಷ್ಟು ಜನಕ್ಕೂ ನ್ಯಾಯ ಬೇಕು ಅಂತ. ಅದನ್ನು ಮಾಡಲಿಲ್ಲ ಇವರು ಸಿನಿಮೀಯ ರೀತಿಯಲ್ಲಿ. ಈಗ ಒಂದು ಟ್ವಿಸ್ಟ್ ಕೊಡ್ತೀನಿ ತಡೆ, ಇದ್ಯಾಕೋ ಬೋರ್ ಹೊಡಿತಿದೆ, ಇನ್ನೊಂದು ಟ್ವಿಸ್ಟ್ ತಗೊಳ್ಳಿ. ಈ ಹಾರರು ಸಸ್ಪೆನ್ಸ್ ಸಿನಿಮಾ ಥರ ಮಾಡಿದ್ರು. ಈಗ ನೋಡಿ, ಒಬ್ಬ ತಗ್ಲು ಹಾಕ್ಕೊಂಡು ಮೊಬೈಲೆಲ್ಲ ಲಾಕ್ ಆಗಿ ಸೀಸ್ ಆಗಿ ಮನೆ ಶೋಧ ಮಾಡಿದ್ಮೇಲೆ ಇವ್ರಿಗೊಬ್ರಿಗೊಬ್ರಿಗೆ ಕಾಂಟ್ಯಾಕ್ಟ್ ಮಾಡೋಕ್ಕಾಗ್ತಾ ಇಲ್ವೋ, ಅಥವಾ ಒಬ್ಬರು ಬಾಯಿಂದ ಎಲ್ಲರ ಹೆಸರು ಬಂತು, ಈಗ ನಾನು ಸೇಫ್ ಆಗಬೇಕು ಅಂತನೋ ಗೊತ್ತಿಲ್ಲ. ಈ ಜಯಂತ್ ಟೀನು ಕೂಡ ಈ ಸುಜಾತ ಭಟ್ ಥರ ಗಂಟೆಗೊಂದು ಗಳಿಗೆಗೊಂದು ಮಾತಾಡ್ತಾ ಇದ್ದಾರೆ. ನಾನು ತನಿಖೆಗೆ ಬರೋಕ್ಕೆ ರೆಡಿ ಅಂತಾರೆ, ನನಗೇನು ಗೊತ್ತಿಲ್ಲ ಅಂತಾರೆ, ನನಗೆಲ್ಲ ಗೊತ್ತು ಅಂತಾರೆ, ಬುರುಡೆನ ಮೆಟೀರಿಯಲ್ಲು ನಾನು ನೋಡಿದ್ದೆ ಅಂತ ಅಂತಾರೆ, ಚಿನ್ನಯ್ಯ ಸುಳ್ಳು ಹೇಳ್ತಿದ್ದಾನೆ ಅಂತ ಕೆಲವರು ಹೇಳ್ತಾರೆ. ಗೊತ್ತಿಲ್ಲ. ಈ ಪ್ರಕರಣದಲ್ಲಿ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸು. ಈಗ ಅದ್ಯಾವುದೋ ಸ್ವಾಮೀಜಿ ಹೆಸರನ್ನು ತಗ್ಲಾಕಕ್ಕೆ ನೋಡ್ತಾ ಇದ್ದಾರೆ. SIT ಅಧಿಕಾರಿಗಳು ಇವರೆಲ್ಲ ಹೇಳಿಕೆ ಮೇಲೂ ತನಿಖೆ ಮಾಡ್ತಾ ಹೋದರೆ ಈ ವರ್ಷದಲ್ಲಂತೂ ಒಂದು ರಿಪೋರ್ಟ್ ಕೊಡೋದಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಕರಣ ತಾರ್ಕಿಕ ಅಂತ್ಯ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಇವ್ರುಗಳು ಕನ್ಫ್ಯೂಷನ್ಸ್ ಮಾಡ್ತಾ ಇದ್ದಾರೆ. ನೋಡಬೇಕು SIT ಅಧಿಕಾರಿಗಳು ಈ ಮನುಷ್ಯನ ಯಾವತ್ತು ವಿಚಾರಣೆಗೆ ಒಳಪಡಿಸ್ತಾರೆ, ವಶಕ್ಕೆ ಪಡ್ಕೊಡ್ತಾರೆ, ಆಗ ಎಷ್ಟು ತಾಸುಗಳ ಕಾಲ ವಿಚಾರಣೆ ಮಾಡ್ತಾರೆ, ಆಗ ಇನ್ನೂ ಏನೆಲ್ಲ ಭಯಾನಕ ಸತ್ಯಗಳು ಹೊರಗೆ ಬರುತ್ತೆ, ಆಗ ಈ ಮನುಷ್ಯ ಇನ್ನೂ ಯಾರ್ದ್ಯಾರ್ದು ಹೆಸರು ಹೇಳ್ತಾನೆ, ಪ್ರಶ್ನೆಗಳಿಗಿದೆ. ಬಟ್ SIT ಅಧಿಕಾರಿಗಳು ಅದೇನೋ ಗೊತ್ತಿಲ್ಲ, ಬಿಟ್ಟು ನೋಡೋಣ ಅನ್ನುವಂಥ ತಂತ್ರಕ್ಕೆ ಅನುಸರಿಸ್ತಾ ಇದ್ದಾರೆ. ಎಷ್ಟು ಮಾತಾಡ್ತಿರೋ ಮಾತಾಡಿ, ನಿಮ್ಮನ್ನ ಈಗಲೇ ವಶಕ್ಕೆ ಪಡ್ಕೊಳ್ಳಲ್ಲ. ಏನು ಚಪ್ಪಡಿ ಕಲ್ಲನ್ನು ನಿಮ್ಮ ತಲೆ ಮೇಲೆ ಎಳ್ಕೊಳ್ಳೋಕೆ ಸಾಧ್ಯನೋ ಎಳ್ಕೊಳ್ಳಿ ಅಂತ ಬಿಟ್ಟಂಗೆ ಕಾಣಿಸ್ತಾ ಇದೆ SIT ಅಧಿಕಾರಿಗಳು. ನೋಡಿ, ಜಯಂತ್ ಮನೆ ಶೋಧ ಮಾಡ್ತಾರೆ. ಜಯಂತ್ ಮನೆಗೆ ಹೋಗಿ ಕೆಲವೊಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನು ವಶಕ್ಕೆ ಪಡ್ಕೊಳ್ತಾರೆ. ಈ ಕ್ಷಣದವರೆಗೂ ಜಯಂತನ ವಶಕ್ಕೆ ಪಡ್ಕೊಳ್ಳಲ್ಲ. ಯಾಕೆ? SIT ಅಧಿಕಾರಿಗಳು ಕಾಯ್ತಾ ಇದ್ದಾರೆ, ಕಾದು ನೋಡುವ ತಂತ್ರವನ್ನು ಅನುಸರಿಸ್ತಾ ಇದ್ದಾರೆ. ಏನೇನು ಮಾತಾಡ್ತಾರೋ ಮಾತಾಡಲಿ ಅಂತ ಬಿಟ್ಟುಬಿಟ್ಟಿದ್ದಾರೆ. ಕೊನೆಯದಾಗಿ ಯಾವತ್ತಾದರೂ ಇವ್ರುಗಳನ್ನು ವಶಕ್ಕೆ ಪಡ್ಕೊಂಡಾಗ ಎಲ್ಲನೂ
ಹೇಳಿಸ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸೊ ಇದು ಹಿಂಗೆ ಮುಂದುವರ್ಕೊಂಡು ಹೋಗಿ ಎಲ್ಲಿಗೆ ಹೋಗಿ ನಿಲ್ಲತ್ತೆ, ಇನ್ನೂ ಯಾರ್ಯಾರ ಹೆಸರು ಹೊರಗಡೆ ಬರುತ್ತೆ ಇದನ್ನು ಕಾದು ನೋಡಬೇಕಾಗಿದೆ. ಇಲ್ಲಿವರೆಗೂ ಆದಂಥ ತನಿಖೆಯಲ್ಲಿ ಸ್ಥಳ ಮಹಜರಲ್ಲಿ ಇನ್ನು ಯಾವೆಲ್ಲ ಮಾಹಿತಿಗಳು ಸ್ಫೋಟಕ ದಾಖಲೆಗಳು ಸಿಕ್ಕಿದೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ.